ಗೈಸ್ ನಮ್ಮ ಅಮ್ಮಂಗೆ ಒಂದು ಸಾಂಗ್ ಅಂತ ಇದ್ದೀನಿ, ಕಮೆಂಟ್ ಮಾಡಿ ನಿಮ್ಮ ಅಮ್ಮಂಗೆ ಯಾವ್ದಾದ್ರು ಸಾಂಗ್. ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಿರುತ್ತೆ, ರೀಲ್ಸ್ ಅಲ್ಲೆಲ್ಲ ನೋಡಿರ್ತಾರೆ. ಒಂದು ಕೀನ 4 ಜನ ಯೂಸ್ ಮಾಡ್ತಾ ಇದೀವಿ. ಒನ್ ಟೈಮ್ ಹೋದ್ರೆ 1-2 ವಾರ ಹಂಗ್ ಬರಲ್ಲ. ನಮ್ಮಪ್ಪ ಆರಾಮ್ ನ್ಯೂಸ್ ನೋಡ್ಕೊಂತ ಗೈಸ್ ಎಷ್ಟು ಗಲಾಟೆ ಇದೆ ನೋಡಿ ಇಲ್ಲಿ. ಆದಷ್ಟು ಬೇಗ 16ನೇ ತಾರೀಕು ಒಳಗಡೆನೆ ಮಾಡಿಸಿ. ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 6:15ಗೆ ಬಂದಿದ್ದೆ, ಇವಾಗ 7:50 ಆಗಿದೆ ಟೈಮ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಕತೆ ಏನಂದ್ರೆ ಈ ಕೀ 4 ಜನ ಯೂಸ್ ಮಾಡ್ತಾ ಇದ್ದೀವಿ. ಈ ಕೀಯಿಂದ ದಿನಕ್ಕೆ 3 ಟೈಮ್ ಆದರೂ ಓಪನ್ ಆಗುತ್ತೆ. ಜಿಮ್ ಬಾಗಿಲು ದಿನಕ್ಕೆ 3 ಟೈಮ್ ಆದರೂ ಓಪನ್ ಆಗುತ್ತೆ. ಹೆಂಗಂದ್ರೆ ಇದಕ್ಕೆ ನಂದು ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ವಿಜಯ್ ಅಂತ ಇದ್ದಾರೆ, ಅವ್ರದ್ದು ನಾನು ಇಸ್ಕೊಂಬಂದಿದ್ದೀನಿ. ನಾನು ಜಿಮ್ ಮಾಡಾದ್ಮೇಲೆ ಮತ್ತೆ ಇನ್ನೊಬ್ರು ಮದನ್ ಬ್ರೋ ಅಂತ ಇದ್ದಾರೆ, ಅವ್ರು ಇಸ್ಕೊಂಡು ಹೋಗಿ ಜಿಮ್ ಮಾಡ್ಕೊಂಡ್ಬಂದು ಮತ್ತೆ ನನ್ನ ಕೈಯಲ್ಲೇ ವಾಪಸ್ ಕೊಡ್ತಾರೆ. ನನ್ನ ಕೈಯಲ್ಲಿ ವಾಪಸ್ ಕೊಟ್ಟಾದ್ಮೇಲೆ ಮತ್ತೆ ಕಾಗಿ ಇನ್ನೊಬ್ಬ ಅರ್ಜುನ್ ಅಂತ ಇದ್ದೀನಿ, ಅವ್ನು ಇಸ್ಕೊಂಡು ಹೋಗ್ತಾನೆ. ಅವ್ನು ಇಸ್ಕೊಂಡು ಹೋಗಿ ಜಿಮ್ ಮಾಡಾದ್ಮೇಲೆ ಮತ್ತೆ ನನ್ನ ಹತ್ರ ಬರುತ್ತೆ ಈ ಕೀ. ಇದು ಒಂಥರ ಹೆಂಗಂದ್ರೆ ತ್ರಿಭುಜ ಟೈಪ್ ಹಿಂಗೋಗಿ ನಮ್ಮ 3 ನಡಿನೇ ಸುತ್ತಾಡ್ತಾ ಇದೆ. ಇದು ಬೀಗು ವಿಜಯ್ ಹತ್ರ ಹೋಗೇ ಇಲ್ಲ. ಈ ಕೀ ಕೂಡ ಡೂಪ್ಲಿಕೇಟ್. ಈ ಥರದೇ ಇನ್ನೊಂದು ಮಾಡ್ಸೋಕೆ ಹೋಗಿದ್ವಿ ಶಾಪ್ ಹತ್ರ. ಅವರು ಮಂಗಳವಾರ ಬಾ ಅಂತ ಹೇಳಿದ್ರು, ಮಂಗಳವಾರ ಹೋದ್ರೆ ಶುಕ್ರವಾರ ಬಾ ಅಂತ ಹೇಳಿದ್ರು. ಬೀಗ ಮಾಡಿಸಿ ಕೊಡೋ ನಸೀಬೆ ಎಲ್ಲ ಹೆಚ್ಚುತ್ತೆ ವಿಜಯ್ ಅವರಿಗೆ. ನಾವು ಹೋಗಿ ಈ ಕೀನ ಮಾಡಿಸಿ ವಿಜಯ್ ಅವರಿಗೆ ತಲುಪೋ ವ್ಯವಸ್ಥೆ ಮಾಡಬೇಕು. ಈ ಒಂದು ಕೀನ 4 ಜನ ಯೂಸ್ ಮಾಡ್ತಾ ಇದ್ದೀವಿ. ಬರ್ತಾರೆ ಬಟ್ ಬೇರೆ ಅವ್ರವ್ರ ಕೀಯಿಂದ ಇಂಥದ್ದು ಮಾಡ್ತಿರ್ತಾರೆ, ಅವರು ಡೂಪ್ಲಿಕೇಟ್. ಬೇರೆಯವ್ರು ಕೂಡ ಅವ್ರವ್ರ ಕೀಯಲ್ಲಿ ಬರ್ತಾರೆ. ನಾವು ಒಂದೇ ಕೀಯಲ್ಲಿ 3-4 ಜನ ಬರ್ತಾ ಇದ್ದೀವಿ. ಬನ್ನಿ ಇವಾಗ ಮನೆ ಹೋಗ್ತಾ ಇದ್ದೀವಿ. ಮನೆ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಬನ್ನಿ ಲೆಟ್ಸ್ ಗೋ. ನಮ್ಮಮ್ಮ ಇದ್ದಾರೆ ನೋಡಿ ಹಿಂದ್ಗಡೆ. ಅವ್ರು ಅದೇ ತಾನೇ ಜಸ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ರು. ಅವ್ರನ್ನ ಕರ್ಕೊಂಡ್ಬಂದಿದ್ವಿ. ಎಲ್ಲಿಗಂದ್ರೆ ಸಿಲಿಂಡರ್ ಆಫೀಸ್ ಹತ್ರ. ಏನಕ್ಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಿರುತ್ತೆ, ರೀಲ್ಸ್ ಅಲ್ಲೆಲ್ಲ ನೋಡಿರ್ತಾರೆ. ಸಿಲಿಂಡರ್ ಇದು EKYC ಮಾಡಿಸ್ಬೇಕಂತ ಅದಕ್ಕೆ ಬಂದಿದ್ದೀವಿ. ಇವಾಗ ಫೋನಲ್ಲೇ ಬರ್ತಿತ್ತು ಬಟ್ ಅದು ಆಗಿಲ್ಲ. ನೋಡಿದ್ವಿ ವಯಸ್ಸು ಎಷ್ಟು ಗಲಾಟೆ ಇದೆ ನೋಡಿ ಇಲ್ಲಿ. ಭಾಳ ಗಲಾಟೆ ಐತಿದೆ. ಅದು ಫೋನಲ್ಲೇ ಮಾಡ್ಬೋದಾಗಿತ್ತು KYCನ, ಅದು ಆ್ಯಪ್ ಡೌನ್ಲೋಡ್ ಆಗಲಿಲ್ಲ ಗೈಸ್, ಅದಕ್ಕೆ ಮಾಡೋಕ್ಕಾಗಿಲ್ಲ. ನಾನು ಲಾಸ್ಟ್ ಡೇಟ್ ಬೇರೆ 16 ಅಂತ ಹೇಳಿದ್ರು. ಸುಮ್ಮನೆ ಏನಕ್ಕೆ, ನಮ್ಮಮ್ಮ ಫ್ರೀ ಇದ್ದರು, ಅದಕ್ಕೆ ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳಿ ಕರ್ಕೊಂಡ್ಬಂದೆ. ಇವಾಗ ಹೋಗಿ ಎಲ್ಲೋ ಕೇಳಿದ್ರೆ KYC ಆಗಿದೆ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದ್ವಿ. ಎಷ್ಟೊಂದು ಜನ ಇದ್ರು, ಒಂದು 50 ಜನ ಅಂತೂ ಇದ್ದಾರೆ. ಅದ್ರಲ್ಲಿ ಹೋಗಿ ಇಟ್ಬಿಟ್ಟಾರೆ ನಮ್ಮಮ್ಮ ಅದು ಕಾರ್ಡ್. ಮತ್ತೆ ಅಲ್ಲಿ ಆಫೀಸ್ ಒಳಗೆ ಹೋಗಿ ಚೆಕ್ ಮಾಡಿಸಾದ್ಮೇಲೆ KYC ಆಗೈತಂದ್ರು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನಾವು ಇವಾಗ ತಾನೇ ಮನೆಗೆ ಬಂದ್ವಿ. ಎಷ್ಟು ಜನ ಇದ್ರು ಗೈಸ್ ಸರ್, ತುಂಬ ರೆಸ್ಟ್ ಅನ್ಕೊಳ್ಳಿ. KYC ಮಾಡ್ತಾನಲ್ಲ ಆ ವರ್ಣ ಹೊರಗಡೆ ಕುತ್ಕೊಂಡಿದ್ದ, ಎಲ್ಲಾರ್ದು ಮಾಡ್ಕೊಂತ ಒಂದು 50 ಜನದ್ದು ಏನೋ ಇತ್ತು. ಅವ್ರೆಲ್ಲರೂ ನೋಡಿ ಒಂದು 3 ಏನೋ ಮಾಡಿದ. ಅದಾದ್ಮೇಲೆ ಅವರೆಲ್ಲ ಜೋರಾಗಿ ಮಾತಾಡೋದು ನೋಡಿ ಆಫೀಸ್ ಒಳಗೆ ಹೋಗ್ಬಿಟ್ಟ ಆ ವರ್ಣ. ಅದಕ್ಕೆ ಎಲ್ಲರೂ ಒಳಗೆ ನುಗ್ಗಿದ್ರು. ನಮ್ದಂತೂ ಚೆಕ್ ಮಾಡಿಸ್ಕೊಂಡು ಬಂದ್ಬಿಟ್ರು ಆಗಿದೆ ಅಂತ. ಇನ್ನೂ ಯಾರ್ಯಾರು ಮಾಡಿಸಿಲ್ಲ ಸಿಲಿಂಡರ್ KYCನ ಮಾಡಿಸಿ, ಆದಷ್ಟು ಬೇಗ 16ನೇ ತಾರೀಕು ಒಳಗಡೆನೆ ಮಾಡಿಸಿ. ನೋಡಿ ನಮ್ಮಮ್ಮ 2-3 ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಅಷ್ಟೆಲ್ಲ 3 ದಿನ ಕಷ್ಟಪಟ್ಟೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಮನೆ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಮ್ಮಮ್ಮ ಜೋಳನ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನ ಇಟ್ಟು ಮಾಡ್ಸ್ಕೊಂಬರ್ಬೇಕು ಅನ್ಸುತ್ತೆ. ಏನಮ್ಮ ಮಾಡ್ಸ್ಕೊಂಬರ್ಬೇಕು? ನಾನು ಒಟ್ಟು ಸುಮ್ಮನೆ ಕುಂದ್ರಬಾರ್ದು ನಮ್ಮಮ್ಮಗೆ. ಏನಮ್ಮ ರೊಟ್ಟಿ ಮಾಡು ತಿಂತ ಬರ್ಬೇಡ ಹಂಗೆ ತಿನ್ನಂತ ಅಂತಿದ್ದಾರೆ ಗೈಸ್ ನಮ್ಮಮ್ಮ. ಅಷ್ಟೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ನಮ್ಮಪ್ಪ ಆರಾಮ್ ನ್ಯೂಸ್ ನೋಡ್ಕೊಂತ ಮಕ್ಕೊಂಡಿದ್ದಾರೆ. ಆತ ಎಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡ್ತಾನೆ ಇದ್ದಾರೆ ಗೈಸ್.
ಬನ್ನಿ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ರೆ ಮಾಡಲಿ. ನಿನಗೆ ಒಂದು ಸಾಂಗ್ ಡಿಸ್ಕ್ಯಾಟ್ ಮಾಡ್ತೀನಿ ಕೇಳ್ತಿ. ಮಾಡಲ ಸಾಂಗ್ ಹೇಳ ನಿನಗೋಸ್ಕರ. ಗೈಸ್ ನಮ್ಮಮ್ಮನಿಗೋಸ್ಕರ ಒಂದು ಸಾಂಗ್ ಆಡ್ತಾ ಇದ್ದೀನಿ ಕೇಳಿ. ನಮ್ಮಪ್ಪ ನೋಡಿ ನೋಡ್ತಾ ಇದ್ದಾರೆ. ಗೈಸ್ ನಮ್ಮಮ್ಮನಿಗೆ ಒಂದು ಸಾಂಗ್ ಆಡ್ತಾ ಇದ್ದೀನಿ ಕೇಳಿ. ಹೇಳೋಣಮ್ಮ. ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುಣದವಳು ನೆರಳುವಳು ಬೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ನಂಬಿವಳು, ಜಗತ್ತುಗೋ ಜನನಿ ಜೀವದ ಜೀವತಾಯಿ. ಮಾ ವಿಷ್ಣು ಶಿವಾಯದೆ ಹಾದು ಕುಡಿದರೋ. ನಮ್ಮ ಅಪ್ಪಾಜಿ ನೋಡಿ ನೀಗೊಂದು ಸಾಂಗ್ ಆಡಕ್ಕ. ಇನ್ನೇನು ಸಾಂಗ್ ಆಡ್ತಿದ್ದೆ ನನಗೆ ಆಡೋದೇನು ಅಂತ ಅನ್ಕೊಂಬಿಟ್ರೆ ನಮ್ಮ ಅಪ್ಪಾಜಿಗೆ ಒಂದು ಸಾಂಗ್ ಆಡ್ತೀನಿ ಯಾವಾಗಾದ್ರೂ ಕಲ್ತ್ಕೊಂಡು. ಐದಂದ್ರೆ ಅವು ಕೇಳ್ತಾ ಇರ್ತೀವಲ್ಲ ಬಂದ್ಬಿಡ್ತದು ಫ್ಲೋಲಿ. ನೀವು ನಿಮ್ಮ ಅಮ್ಮಂದ್ರಿಗೆ ಯಾವುದಾದ್ರೂ ಸಾಂಗ್ನ ಡೆಡಿಕೇಟ್ ಮಾಡ್ಬೇಕಂತ ಇದ್ರೆ ಕಮೆಂಟಲ್ಲಿ ಹೇಳಿ. ಕಮೆಂಟ್ ಮಾಡಿ ನಿಮ್ಮ ಅಮ್ಮನಿಗೆ ಯಾವುದಾದ್ರೂ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅನ್ನೋರಿದ್ರೆ ಕಮೆಂಟ್ ಮಾಡಿ. ಏನೋ ಅಷ್ಟೊಂದು ಆಡಕ್ಕೆ ಬರಲ್ಲ, ಏನೋ ಸ್ವಲ್ಪ ಸಣ್ಣದಾಗಿ ನಮಗೆ ಎಷ್ಟು ಬರುತ್ತೋ ಅಷ್ಟು ಆಡಿದ್ದೀವಿ. ಇಷ್ಟ ಆಯ್ತು ನಮ್ಮ ಸಾಂಗ್ ಚೆನ್ನಾಗಿ ಆಡಿದೆ. ಬನ್ನಿ ನಮ್ಮಮ್ಮ ಅದಕ್ಕೆ ಎಲ್ಲ ಕ್ಲೀನ್ ಮಾಡಲಿ. ಅಲ್ಲಿವರೆಗೂ ನಮ್ಮ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ನಮ್ಮ ಚಿಕ್ಕಪ್ಪನ ಮಗಳು, ಅವ್ರ ಅಣ್ಣ ಇದ್ದಾನೆ ಕುಶಾಂಕ್ ಅಂತ. ಅವನು ಇಲ್ಲಿರಲ್ಲ, ನೋಡಿದ್ರಲ್ಲ ಆಲ್ರೆಡಿ ನೀವು ಕುಶಾಂಕ್ ಅಂತ. ಅವನು ಇಲ್ಲಿರಲ್ಲ, ತಳಕಾಲ್ ಅಂತ ಇದೆ ಅವ್ರ ಊರು, ಅವರ ಅಜ್ಜಿ ಊರು. ಅಲ್ಲಿರ್ತಾನೆ ಅವ್ನು ಜಾಸ್ತಿ. ಇಲ್ಲಿ ಬಂದು ನೋಡಿ ಯಶಿಕಾ ಇವರೇ ನೋಡಿ. ಬಾ ಕುತ್ಕೊಂಡು ನೋಡ್ತಾ ಇದ್ದೆ ಏನಿದು ವಿಡಿಯೋ ಮಾಡ್ತಾರಲ್ಲ ಅಂತ. ಬಾ ಯಶಿಕಾ. ನೋಡಿ ಹೆಂಗ್ ಬರ್ತು ನೋಡಿ ಇವಾಗ. ಅದೇ ಯಶಿಕಾ ಅಂತ, ಇವರು ಸಮೀಕ್ಷಾ ಫ್ರೆಂಡ್. ಇವರು ಸಮೀಕ್ಷಾ ಯಶಿಕಾ ಇವರಿಬ್ರಳ ಫ್ರೆಂಡ್. ಇವರು ನೋಡಿ ಹೆಂಗ್ ಆಡ್ತಾ ಇದ್ರು. ಇವ್ರ ಅಣ್ಣ ಅದಾನೆ, ಅವನು ಇವಳಕ್ಕೂ ಜಾಸ್ತಿ ರೇಗಿಸ್ತಾನೆ. ಚೆನ್ನಾಗಿ ಆಡ್ತಾ ಇದಾರೆ ಅವ್ರ ಅಮ್ಮನ ಜೊತೆಗೆ. ಚಿಕ್ಕಮ್ಮ, ನೀವು ನಿಮ್ಮ ಅಮ್ಮನಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರ? ಯಾವ್ದು? ನೋ ವರ್ಡ್ಸ್. ಅಜ್ಜಿ ಕಳಿಸ್ತಾಳೆ. ಬಂದ್ಲು ನೋಡಿ ಕೈಸ್ ಯಶಿಕಾ. ಇವರು ಬಹಳ ದಿನಕ್ಕೆ ಒಂದು ಟೈಮ್ ಬರ್ತಾರೆ, ಅಂದ್ರೆ 2 ವಾರಕ್ಕೆ ಹಂಗೆ ಒಂದೆರಡು ದಿವಸ ಇದ್ದು ಹೋಗ್ತಾರೆ. ಅವರು ಡ್ಯೂಟಿಗಳೆಲ್ಲ ಇರ್ತಾವಲ್ಲ, ಅದಕ್ಕೆ ವಾರಕ್ಕೆ 2 ದಿವಸ ಹಂಗೆ ರೆಸ್ಟ್ ಇರುತ್ತೆ. ಅವಾಗ ಮನೆಗೆ ಬಂದು ಹೋಗ್ತಾರೆ. ಇವ್ರೊಂಥರ ಫ್ಲೈಟ್ ಇದ್ದಂಗೆ ಗೈಸ್. ಒಂದು ಟೈಮ್ ಹೋದ್ರೆ 1-2 ವಾರ ಹಂಗೆ ಬರಲ್ಲ, ಬಂದರೆ 1-2 ದಿನ ಫಿಕ್ಸ್ ಉಳ್ಕೊಳೋದು. ಯಾಕೆ ರೆಸ್ಟ್ ಸಿಕ್ಕಿದೆ, ಉಳ್ಕೊಂಡಿದ್ದಾರೆ ನೋಡಿ. ಯಶಿಕಾ ಸಮೀಕ್ಷಾ ಫ್ರೆಂಡ್ಸ್ ಇವರೆಲ್ಲ. ಇವತ್ತು ಹೋಗ್ತಾ ಇದೆ ಗೈಸ್ ಫ್ಲೈಟ್. ನಮ್ಮ ಚಿಕ್ಕಪ್ಪ ಅವ್ರದ್ದು, ಯಶಿಕಾ ಅವ್ರದ್ದು ಫ್ಲೈಟ್ ಹೋಗ್ತಾ ಇದೆ ಇವತ್ತು. ಫ್ಲೈಟ್ ಟಿಕೆಟ್ ಎಷ್ಟು ಬೀಳುತ್ತೆ ಒಂದು ಸೈಡ್? ಫ್ಲೈಟ್ ಟಿಕೆಟ್ 21 ರೂಪೀಸ್ ಅಂತ ನೋಡಿ ಗೈಸ್. ಯಾವ ಚಿಕ್ಕಮ್ಮ ಅದು? ಇಟಿಗೆ. ಯಾರಾದರೂ ಫ್ಲೈಟಲ್ಲಿ ಹೋಗ್ಬೇಕು ಅನ್ನೋದಿದ್ರೆ ಇಟಿಗೆಗೆ 21 ರೂಪೀಸ್ ನೋಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳು. ಅಯ್ಯೋ, ಇಲ್ಲಿದ್ದ ಆದರೆ 31 ರೂಪೀಸ್ ಅಂತೆ ಫ್ಲೈಟ್ ಟಿಕೆಟ್. ಬುಕ್ ಮಾಡ್ಕೊಳ್ಳಿ ಆದಷ್ಟು. ಏರ್ಪೋರ್ಟ್ ನೇಮ್ ಏನು ಚಿಕ್ಕಮ್ಮ ಅದು? ಹೊಸಪೇಟೆ ರೋಡ್. ಬನ್ನಿ ನಮ್ಮ ಕ್ಲೀನ್ ಮಾಡಿದ್ರು. ಇವಾಗ ಇದನ್ನ ನಾವು ಇಟ್ಟು ಮಾಡ್ಸ್ಕೊಂಡ್ ಬರ್ಬೇಕು. ಇನ್ನೊಂದು, ನಮ್ಮಮ್ಮ ನನಗೆ ದಿನ ಯಾವ್ದಾದ್ರು ಒಂದು ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮ್ಮಮ್ಮಗೆ ಸಮಾಧಾನ ಆಗಲ್ಲ. ಏನಮ್ಮ?
ಸುಮ್ಮನಿರಂಗಿಲ್ಲ ಗೈಸ್. ನಾನು ಏನಾದ್ರೂ ಒಂದು ಕೆಲಸ ಹೇಳ್ತಾರೆ. ಇವಾಗೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಇದನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು. ಹೋದ್ರೆ 6 ಗಂಟೆ ಹಂಗೆ ಹೋದ್ರೆ ಯಾರು ಇರಲ್ಲ, ಒಂದು ಇಬ್ಬರೊಳನ ಇರ್ತಾರೆ. ಹೋಗಿ ದಡ ಇಟ್ಟು ಮಾಡಿಸ್ಕೊಂಬಂದ್ಬಿಡ್ಬೋದು. ಇವಾಗ ಹಂಗೆ ಹೋದ್ರೆ ಮತ್ತೆ ವೇಟಿಂಗಲ್ಲಿ ಇರ್ಬೋದು, ಅರ್ಧ ಗಂಟೆ ಜಾಸ್ತಿ ಜನ ಇರ್ತಾರೆ. ಸೇರ್ಲಿಕ್ಕೆ ಆಗ್ತಿದ್ರು. ಬನ್ನಿ ಇವಾಗ ಇದನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಇಟ್ಟು ಮಾಡಿಸ್ಕೊಂಬಂದು ಮತ್ತೆ ಸಿಗ್ತೀನಿ ಗೈಸ್. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಇದ್ರಲ್ಲ, ಅವರು ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಏನೋ ಡ್ಯೂಟಿ ಇದೆ ಅಂತೆ, ಅದಕ್ಕೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಈ ಲಾಗ್ನ ಇವಾಗಲೇ ಎಡಿಟ್ ಮಾಡಿ ಇವಾಗಲೇ ಪೋಸ್ಟ್ ಮಾಡಬೇಕು. ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.